ಇವತ್ತ ಬಿಜಾಪುರದಿಂದ ಬೆಂಗಳೂರಿಗೆ ಫ್ರೀ ಆಗಿ ಹೊಂಟಿನಿ. ಅವ್ರ ಕೇಳಿಸ್ಕೊಂಡ್ ನನ್ನ ಮುಕ್ಕಳಿ ಮ್ಯಾಗ ಒಂದೆರಡು ಪಡ್ ಹೊಡೆದ್ರೆ ಹೆಂಗ ಅಂಜಿಗೆ ಬರಾಕತ್ತದ ನನಗಂತ್ರು. Close till I get up. Time is barely on our side. I don't wanna waste what's left. The storms we chase are leading us, and love is. Hey guys, welcome to my new vlog. ಏನ್ ವಿಷಯ ಇಲ್ಲ, ಏನ್ ಎಕ್ಸೈಟ್ಮೆಂಟ್ ಆಗಿನಂತ ಅನ್ಕೋತೀರೇನ್ರಿ? ಇವತ್ತ ಬಿಜಾಪುರದಿಂದ ಬೆಂಗಳೂರಿಗೆ ಫ್ರೀ ಆಗಿ ಹೊಂಟಿನಿ. ಅದಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಆಗೀನಿ, ಹೆಂಗ್ ಹೊಕ್ಕಿನಂತ ನಿಮಗೆ ತೋರಿಸ್ತೀನಿ ಬರ್ರಿ. ಅದ್ರಾಗ ಬಿಜಾಪುರದಿಂದ ಫ್ರೀ ಆಗಿ ಜನರಲ್ ಟಿಕೆಟ್ ಇಲ್ದ ಹೋಗೋದಂದ್ರ ಒಂದು ಮಜಾ. ಆ ಮಜದಾಗ ನಿಮ್ಮನ್ನು ಕರ್ಕೊಂಡ್ ಹೋಗ್ತೀನಿ ಬರ್ರಿ. ಇದು ಫ್ರೀ ಆಗಿ ಹೋಗೋದು ನೀವು ಪೂರ್ತಿ ನೋಡ್ರಿ, ಗೊತ್ತಾಗತ್ತೆ ನಿಮಗೆ. ಎಸ್, ನನ್ಗೆ ಫ್ರೀ ಆಗಿ ಹೋಗೋದು ನೋಡಿ ಪೊಲೀಸ್ ಒಂದೆರಡು ಮುಕ್ಕಳಿ ಮ್ಯಾಗ ಕೊಟ್ರೆ ಹೆಂಗಪ್ಪ ಅಂತ ಚಿಂತಿ. ಇಲ್ಲಿ ಪೊಲೀಸ್ ನಿಂತಾರ ನನ್ನ ಮುಂದೆ. ಅವ್ರಿಗೆ ಕೇಳಿಸ್ಕೊಂಡ್ ನನ್ನ ಮುಕ್ಕಳಿ ಮ್ಯಾಗ ಒಂದೆರಡು ಪಡ್ ಹೊಡೆದ್ರೆ ಹೆಂಗ ಅನ್ಸಾಕತ್ತೈತಿ. ಎಲ್ದಾರ ನೋಡ್ತದ ನೋಡಿ, ಇಲ್ದಾರ ನೋಡ್ರಿ. ಪಡ್ ಮುಕ್ಕಳಿ ಮ್ಯಾಗ ಹೊಡೆದ ಟಿಕೆಟ್ ತಗೊಂಡ್ ಅಂತ ಕಳ್ಸಿರಲ್ಲ. ಟಿಕೆಟ್ ಇಲ್ದ ಫಸ್ಟ್ ಟೈಮ್ ಹೊಂಟೀನಿ, ತೋರಿಸ್ತೀನಿ ನಿಮ್ಗೆ ಬರ್ರಿ. ಫುಲ್ ಎಕ್ಸೈಟ್ಮೆಂಟ್ ಆಗೀನಿ ಗೈಸ್. ಈಗ ಫಸ್ಟ್ ಸ್ಟೇಷನ್ ಫ್ರೀ ಆಗಿ ಎಂಟ್ರಿ ಕೊಡೋನು. ಅಲ್ಲಿ ಯಾರ್ಯಾರು ಕಾಣಿಸ್ತಾರ ಗೊತ್ತಾಗುತ್ತೆ. ಇಲ್ಲಿ ಪೊಲೀಸರು ಇದಾರು, ಹೆಂಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗಲ್ತ. ಪೊಲೀಸರು ಇದಾರೆ, ಡೇಂಜರ್. ಇಲ್ಲಿಂದ ಒಳಗೆ ಹೋಗ್ಬೇಕು. ಇಲ್ಲಿಂದ ಹಂಗ ಹೋದ್ರೆ ಮುಕ್ಕಳಿ ಮ್ಯಾಗ ಪೊಲೀಸರು ಹೊಡೆದ ಬಿಡ್ತಾರೆ. ಅದಕ್ಕೆ ಹೊರಗೆ ನಿಂತ ಸ್ವಲ್ಪ ಆ ಕಡೆ ನೋಡ್ಕೊಂಡ ಆಮೇಲೆ ಹೋಗೋಣ ಗೈಸ್. ಈಗ ಅಲ್ಲಿ ಪೊಲೀಸರು ಅದಾರ, ಅದಕ್ಕೆ ಈ ಕಡೆ ಸೈಡ್ ಬಂದ್ಬಿಟ್ಟಿನಿ. ಈ ಕಡೆ ಸೈಡ್ ಬಂದಿನಿ. ಅವ್ರನ್ನ ಪೊಲೀಸರ ಕಡೆ ಹೋದ್ಮ್ಯಾಗ ಒಳಗೆ ಎಂಟ್ರಿ ಕೊಡೋಣ. ಆ ಕಡೆ ಎಲ್ಲ ಮೂಲೆ ಹಾಕಿ ಕೂತ್ಬಿಡ್ನು. ಈಗ ಯಾರು ಇಲ್ಲ, ಹೋಗ್ಬಿಡೋಣ. ಯಾರಿಲ್ಲ ಗೈಸ್. ಈಗ ಆಲ್ರೆಡಿ ಟ್ರೈನ್ ಬಂದಿರ್ತೈತಿ, ಹೊಂಟೀನಿ ನನಗೆ. ನೋಡ್ರಿ ಟಿ ಅಲ್ಲೇ ನಾವು ಪೊಲೀಸರೆಲ್ಲರೂ. ನಾವು ಜನರಲ್ ಹೋಗಿ ಕುಂದ್ರಬೇಕೀಗ. ತಪ್ಪಿಸ್ಕೊಂಡು ಬಂದ್ರೆ ಹಿಂಗೆ ಮಾಡಿ ಈಗ ಜನರಲ್ ಹೋಗಿ ಕುಂದ್ರಬೇಕೀಗ ಗೈಸ್. ನನಗೆ ಈಗ ಬಚ್ಚಿಟ್ಕೊಂಡು ಹೋಗೋದು ಭಾಳ ಕಷ್ಟ ಅನ್ಸಾಕತ್ತೈತಿ. ಈ ಚಾಲೆಂಜ್ ತಗೋಬಾರ್ದು ಅನ್ಸಿಡೈತಿ. ತೊಗೊಂಡಿನಿ, ಈಗ ಕಂಪ್ಲೀಟ್ ಮಾಡ್ತೀನಿ. ಫ್ರೀ ಆಗಿ ಹೋಗ್ತೀನಿ ಇಲ್ಲಿಂದ ಇದು ಬೆಂಗಳೂರಿಗೆ. ನೀವು ನೋಡ್ತೀರಾ ನೋಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಗತ್ತೆ ನಾ ಫ್ರೀ ಆಗಿ ಹೋಗ್ತೀನೋ ಇಲ್ಲೋ ಅಂತ. ಅಲ್ಲಿ ಹೋಗಿ ದಂಡ ಕಟ್ತೀನೋ, ಏನು ಪೊಲೀಸ್ ಕಾಯಿ ಸಿಗ್ತೀನೋ, ಟಿ ಕಾಯಿ ಸಿಗ್ತೀನೋ ಅಂತ ಗೊತ್ತಿಲ್ಲ. ಆದ್ರೆ ಹೋಗ್ತಾ ಇದ್ದೀನಿ. ರಶ್ ಫುಲ್ ಎಲ್ಲ, ಜನರಲ್ಲೆಲ್ಲ ಫುಲ್ ಆಗಿ ಏನ್ ಮಾಡ್ಯಾವನೋ ಗೊತ್ತಿಲ್ಲ ಇನ್ನು. ಅಲ್ಲಿ ಜನರಲ್ ಹೋಗಿ ನೋಡಿ ಕೂತಾಗಿ ಗೊತ್ತು. ಸೀಟ್ ಒಂದು ಸಿಕ್ಕರೆ ಸಾಕು, ಆರಾಮಿರ್ತದೆ ದಾಯಕ ಜರ್ನಿ. ಇಲ್ಲಾಂದ್ರೆ ಹೊಡ್ಕೊನೆ ಗೈಸ್. ಈಗ ಜನರಲ್ ಹೋಗಿ ಗೊತ್ತು ಖಾಲಿ ಇದಾವಲ್ಲ ಅಂತ ನೋಡ್ಬೇಕು. ಈಗ ಈ ಟ್ರೈನ್ 5:40 ಬಿಡ್ತದೆ. 5:40 ಹತ್ತಿದ್ರೆ ಮುಂಜಾನೆ 7:20 ಹೋಗಿ ಇಳಿಸ್ತದ. ಅಲ್ಲಿವರೆಗೂ ಟಿ ಪೊಲೀಸ್ ಬರೋದು ನೋಡ್ಕೊಂಡು ಕಾಯ್ಬೇಕು. ಈಗ ಪೊಲೀಸ್ ಬರ್ತಾನ, ಯಾರು ಬರ್ತಾರಂತ ನೋಡ್ಕೊಂಡು ಕೂತೀನಿ ಬಾಗಿಲ್ದಾಗ. ಯಾರು ಬರಾಕತ್ತಿಲ್ಲ, ಅದ್ರ ಸಂಬಂಧ ಕಿಟಕಿ ಇಲ್ಲ ನಿಂತೀನಿ ಬಾಗಿಲ್ದಾಗ. ಅಂಜಿಗೆ ಬರಾಕತ್ತದ ನನಗಂತ್ರು. ಫಸ್ಟ್ ಟೈಮ್ ಅಲ್ಲ ಹಿಂಗೆ ಹೋಗ್ತಾ ಇರೋದು. ಅದ್ರಾಗ ಈ ಫಸ್ಟ್ ಟೈಮ್ ಹಿಂಗ ಫ್ರೀ ಆಗಿ ಟಿಕೆಟ್ ಇಲ್ದ ಹೋಗೋದು ಒಂದು ಮಜಾನ ಅರೇನೇ ಮಜಾನ. ಇಲ್ಲೊಬ್ರು ಅಂಕಲ್ದಾರ, ಅವ್ರ ಅಂಕಲ್ನ ಕೇಳೋಣ ಏನಂತಾರಂತ. ಫ್ರೀ ಆಗಿ ಹೊಂಟೀನಿ ಅಂತ ಹೇಳ್ತೀನಿ, ಏನಂತಾರ ನೋಡೋದು. ಅಂಕಲ್, ನಾನು ಫ್ರೀ ಆಗಿ ಬೆಂಗಳೂರು ಹೊಂಟೀನಿ, ಟಿಕೆಟ್ ಇಲ್ಲಾರ್ದ. ಹೋಗ್ಲೇ ಬ್ಯಾಡ್ರಿ, ಟಿಕೆಟ್ ಇಲ್ಲಾದ ಬೆಂಗಳೂರು ಹೊಂಟೀನಿ ಫ್ರೀ ಆಗ್ರಿ, ಹೋಗ್ಲೇ ಬ್ಯಾಡ್ರಿ. ಹಿಡಿದ್ರಿ ಅವ್ರ ಮತ್ತೆ ಟಿ ಬಂದು ಹಿಡಿದ್ರಿ ಅಂದ್ರೆ ರೊಕ್ಕಿಲ್ಲ ತಿಳಿದಂದ್ರೆ ಅವ್ರಿಗೆ ದುಡಿಯಾಕ ಹೊಂಟಿರಿ ಅಂತ ತಿಳಿದವ್ರಿಗೆ. ಅದಕ್ಕೆ ಹೊಂಟಿನ್ರಿ ಅವನು. ಅಂಕಲ್ ಮಾತ್ರ ಹಿಂಗ ಏನಾಗತ್ತಾರ ಕೇಳೋನು, ಹೇಳೋಣ ಹಂಗೆ ಅಂಕಲ್ ಹೇಳ್ದಂಗೆ. ಗೈಸ್, ನಾನು ನಾನು ಬಂದು ಕೂತೀಗ ಇಲ್ಲಿ. ಈ ಜಾಗ ನೋಡಿ ಇಲ್ಲಿ ಬಂದು ಕೂತೀನಿ. ಈಗ ನನ್ನ ಬ್ಯಾಗಿಗೆಲ್ಲ ತೊಗೊಂಡ್ಬಂದು ಕೂತೀನಿ. ಆದ್ರೆ ಇಬ್ಬಿಬ್ರಿದ್ರೆ ಟಿಕೆಟ್ ಎಲ್ಲಾರು ಹೋಗೋದು ಪ್ರಯಾಣ ಮಸ್ತ್ ಇತ್ತು. ಆದ್ರೆ ಒಬ್ಬನೇ ಹೊಂಟೀನಿ,
ಒಬ್ಬನ ಹೊಂಟಾಗ ಮಕ್ಕೊಂದಾಗ ಟಿ ಟಿ ಬಂದು ಹಿಡಿದ್ರೆ ಹೆಂಗ, ಪೊಲೀಸ್ ಬಂದು ಟಿಕೆಟ್ ಕೇಳಿದ್ರೆ ಹೆಂಗ ಅನ್ಸಾಕತೈತಿ. ಗೈಸ್ ನಮ್ಮ ಟ್ರೈನ್ ಈಗ ಬಿಜಾಪುರಿಂದ ಹೊರಟಿದೆ. ಮಿನಿಮಮ್ ಏನು ಇಲ್ಲ ಅಂದ್ರೆ 12 ಗಂಟೆ ಬೇಕು ಬೆಂಗಳೂರು ತಲುಪೋಕೆ. ಆ ಮಜಾ ಡಬಲ್ ಮಾಡಿ ನೀವು ನೋಡೋದಕ್ಕೆ ಇಷ್ಟಪಡ್ತೀರ ಅಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡ್ರಿ. ಗಾಯ್ಸ್ ನನಗೊಂದು ಚಿಂತೆ ಇದೈತಿ, ಏನಪ್ಪಾ ಅಂದ್ರೆ ಟಿ ಟಿ ಬಂದ್ರೆ ಎಲ್ಲಿ ಕುಂದ್ರಬೇಕಂತ. ಇದೊಂದು ಹೆಂಗ ಆಗಿರೋದ ನೋಡ್ರಿ. ಇಲ್ಲಿ ಟಿ ಟಿ ಬಂದ್ರೆ ಪಾಯ್ಕಾನಿ ಒಳಗೆ ಕುಂದ್ರದ ಎಲ್ಲಾರು ಮಾಡ್ತಾರ, ಆದ್ರ ಈ ಪಾಯ್ಕಾನಿ ಇವೆಲ್ಲ ಕುಂದಿರ್ತಾರ. ಆದ್ರ ನಾನ್ ಎಲ್ಲಿ ಕುಂದ್ರಬೇಕು ಅಂತ ನೋಡಾಕತ್ತೀನಿ. ಸುಮ್ ಹೋಗಿ ಸೀಟ್ ಬೆಟ್ಟ ಕೂತ್ ಬಿಡ್ಲಾ, ಅಥವಾ ಬಂದಾಗ ಏನ್ರ ಹೊಯ್ತಾವ ಅವಾಗ ನೋಡೋಣ ಏನ್ ಮಾಡ್ಬೇಕಂತ. ಈಗ ಟ್ರೈನ್ ಅಂದ್ರು ಹೊಂಟದ, ಈಗ ಟೈಮ್ 7 ಆಗ್ಯದ. ಸ್ಕ್ಯಾನರ್ ತಗೊಂಡ್ ಓಡಾಡತ್ರೇನ್ರಿ? ಆನ್ಲೈನ್ ನಡೀತದೇನ್ರಿ? ಕೊಡ್ತೇನಿಲ್ಲ ಚಾಲೂನ ಇಲ್ಲ ಗಾಡಿ. ತುಂಬಾಯ್ತಾ ಜಲ್ದಿ ಕೊಡು, ನಾನು ದುಡ್ಡು ಕೊಡ್ತೀನಿ. ಟಿಕೆಟ್ ನೋಡ್ತೀನಿ ನಾನು. ಈಗ 5 ಸೆಕೆಂಡ್ ಓದೋದಕ್ಕಿಂತ ನೋಡು. ಸರಿ ಟಿಗೆ ಯಾಕ್ತ ಗಾಡಿ ಪಟ್ಟಣ ಹೇಳ್ತಿ ಏನೋ ತಪ್ಪ ನೀರು ಹಾಕ್ಲಿ. ಸರಿ ಹೇಳು, ಕೊಡ್ತೀನಿ ಹೇಳು. ತಾ ಸೀದಾಕೊಂಡ ನೀ ಮೊದಲು ಮನ್ಸೋದೈತೆ ಯಾಕೆ ಬಾಳೆ ಆಗಿತ್ತು ಚಾಲು. ಊಟ ಗಾಯ್ಸ್ ಇಲ್ಲಿ ಬಂದ್ ನಿಂತೀನಿ. ಇಲ್ಲಿ ಎಲ್ಲಾ ಕಡೆ ಪೊಲೀಸರು ಅದಾರು, ಹೆಂಗ್ ಹೋಗ್ಬೇಕಂತ ಗೊತ್ತಾಗೋದಿಲ್ಲ, ಏನ್ ಮಾಡ್ಬೇಕು. ಇಲ್ಲಿಂದ ಅಲ್ಲಿ ಹೋದ್ರ ಪೊಲೀಸರು ಇರ್ತಾರ ಎಲ್ಲ ಕಡೆ ಮುಂದ, ಆ ದಾಟ್ ಹೋಗೋದ್ರ ಆಗಂಗಿಲ್ಲ. ಆದ್ರೆ ಇಲ್ಲೇ ಎಲ್ಲಾದ್ರೂ ಜಿಗದ ಹೋಗ್ಬೇಕು ಅಂದ್ರನೇ ಚಾನ್ಸ್. ನೋಡ್ರಿ ಇಲ್ಲೆಲ್ಲ ಇರ್ತಾವ, ಇವೆಲ್ಲ ಜಿಗದ್ ಹೋದ್ರನ ಪೊಲೀಸರ ಕೈ ಸಿಗಲ್ಲ. ಮುಂದ್ ಹೋದ್ರೆ ಪೊಲೀಸರ ಕೈ ಪಕ್ಕ ಸಿಗ್ತೀವಿ. ಈಗ ಇಲ್ಲೆಲ್ಲ ಹೊಂಟಾರ ನೋಡಿ ಹಿಂಗೆ. ಟಿಕೆಟ್ ಇಲ್ದೆ ಹೊಂಟಾರೋ ಟಿಕೆಟ್ ಇದ್ದು ಹೊಂಟಾರೋ ಗೊತ್ತಿಲ್ಲ, ಆದ್ರೆ ಹೊಂಟಾರ. ರಾತ್ರಿ ಎಲ್ಲ ಜರ್ನಿ ಮಾಡಿದ್ವಿ ಕರೆ, ಒಬ್ರು ಚೆಕ್ಕಿಂಗ್ ಆದವ್ರು ಬರ್ಲಿಲ್ಲ, ಟಿ ಟಿದವ್ರು ಬರ್ಲಿಲ್ಲ, ಪೊಲೀಸ್ದವ್ರು ಬರ್ಲಿಲ್ಲ. ಆರಾಮಾಗಿ ಮಕ್ಕೊಂಡು ಬಂದಿನಿ, ಯಾರು ಚೆಕ್ಕಿಂಗ್ ಬಂದಿಲ್ಲ. ರಾತ್ರಿ ಒಳಗ ಯಾರು ಬರಂಗಿಲ್ಲ ಜನರಲ್ ಒಳಗ. ಆದಷ್ಟು ಜನರಲ್ ಟಿಕೆಟ್ ಕನ್ಫರ್ಮ್ ಇದ್ದ ಒಳಗ ಬರ್ತಾವು. ಜನರಲ್ ಅಂದ್ರೆ ಯಾರು ಬರಂಗಿಲ್ಲ, ಆರಾಮ್ ಬರ್ಬೋದು. ಬರ್ಬೋದು ಗೊತ್ತಿಲ್ದೆ. ಗೈಸ್ ಇಲ್ಲಿ ಸಿಕ್ಕಾಕೊಂಡಾರ ಹುಡುಗರು ಸ್ವಲ್ಪ ನೋಡ್ರಿ. ಈ ರೀತಿ ಚೆಕಪ್ ಮಾಡ್ತಾರ. ಟಿಕೆಟ್ ಇಲ್ದೆ ಬಂದ್ರ ಗೊತ್ತಲ್ಲ. ನಾನು ಕೇಳಾಕತ್ತಿಲ್ಲ, ಯಾಕಂದ್ರೆ ನಾ ವಿಡಿಯೋ ಮಾಡಾಕತ್ತೀನಿ. ಟಿಕೆಟ್ ಇಲ್ದೆ ಬಂದ್ರೆ
ಈಗ ನಾವೆಷ್ಟು ಜರ್ನಿ ಮಾಡಿರ್ತೀವಲ್ಲ, ಈಗ ನಮ್ದು 245, ಇದ್ರ ಡಬಲ್ ಕೊಡ್ಬೇಕಾಗುತ್ತೆ ಅಷ್ಟೇ. ಮತ್ತೇನ್ ಜಾಸ್ತಿ ಕೊಡಂಗಿರಲ್ಲ, ದಂಡ ಅಷ್ಟೇ ಹಾಕ್ತಾರ, ಇದ್ರ ಡಬಲ್ ಹಾಕ್ತಾರೆ. ಇಲ್ಲೆಲ್ಲ ನೋಡ್ರಿ. ಅಡಿಷನಲ್ ಫೇರ್ ಅಂತ ಇರುತ್ತೆ. ಅಂದ್ರೆ ಚೆಕಿಂಗ್ ಪ್ರೈಸ್ ಫೇರ್ ಮತ್ತೆ ಕಲೆಕ್ಟ್ ಮಾಡ್ಲೇಬೇಕು, ಮತ್ತೆ 250 ಪಿನರ್. ಅಲ್ಲಿ 250 ಇರೋದ್ರಿಂದ 350 ಅಂತೀರಾ, 500 ಇರೋದು 1000 ಕಿತ್ಕೊಂತೀರಿ ನೀವು. ಈಗ ಏನು ಕೇಳಿಲ್ಲಲ್ಲಪ್ಪ, ಯಾಕಂದ್ರ ಅಷ್ಟು ಧೈರ್ಯದಾಗ ನಿಂತ ಅಲ್ಲೇ ವಿಡಿಯೋ ಮಾಡಾಕತ್ತೀನಿ. ನನ್ನ ಹೆಂಗೆ ಕೇಳ್ತಾರ, ಯಾ ಟಿಕೆಟ್ ಹಿಡ್ಕೊಂಡಿನಿ, ಅದ್ರ ಸಂಬಂಧ ಟಿಕೆಟ್ ಇಲ್ದೆ ಬರಬಾರ್ದು ಅನ್ನೋದು. ಇದೇ ನೋಡ್ರಿ ಮೆಜೆಸ್ಟಿಕ್. ಅಲ್ಲಿ ಅದಕ್ಕೆ ಮ್ಯಾಗಿನ ದಾಸ್ ಬರ್ತೀವಲ್ಲ, ಅಲ್ಲಿ 3-4 ಮಂದಿ ನಿಂತಿರ್ತಾರ. ಇಲ್ಲಂತ್ರ ಒಳಗೆ 2-3 ಮಂದಿ ನಿಂತಿರ್ತಾರ. ಇಲ್ಲಿ ಮೆಜೆಸ್ಟಿಕ್ ಅಂತ ಫೋನ್ಗೇನ್ ಎಲ್ಲ ಹುಷಾರು. ಮೆಜೆಸ್ಟಿಕ್ ಅಂಡರ್ ಪಾಸ್ ಹೋಗೋರು ತುಂಬಾ ಹುಷಾರಿಂದ ಹೋಗ್ಬೇಕು. ಹೋದ್ರು ಅಲ್ಲಿ ಯಾರು ಏನು ಸಾಮಾನು ತಗೊಳಬಾರ್ದು. ಯಾಕಪ್ಪ ಅಂದ್ರ ಆ ಸಾಮಾನು ತಗೊಂಬಿಟ್ಟು ಅವ್ರ ಬಿಡಂಗೇ ಇಲ್ಲ ನಿಮ್ನ. ಅದ್ರ ಸಂಬಂಧ ಅಲ್ಲಿ ಯಾರೋ ಸಾಮಾನಿಗೆ ತೊಗೊಳಕ್ ಹೋಗ್ಬಾರ್ರಿ. ಮತ್ತ ಫೋನ್ಗೇನೆಲ್ಲ ಹುಷಾರಿರ್ಬೇಕು. ಕಿಟಕಿಯಲ್ಲಿ ಕೂತವ್ರು ಹಂಗಿಂಗ. ಈ ಮೆಜೆಸ್ಟಿಕ್ ಅಂತೂ ಹುಷಾರಿರ್ಬೇಕಪ್ಪ. ಮೆಜೆಸ್ಟಿಕ್ ಇಲ್ಲ ಏನು ಕೇಳಾಕ ಹೋಗ್ಬಾರ್ದು ಮೊದ್ಲೇ. ಮತ್ತೆ ಕೇಳಿದ್ರೆ ಬಿಡಂಗೆ ಇಲ್ಲ ಅವರು. ಅದಕ್ಕೆ ನಾನು ಈಗ ರ್ಯಾಪಿಡ್ ಬುಕ್ ಮಾಡ್ಕೊಂಡು ನಮ್ಮ ಪಾಯಿಂಟಿಗೆ ಹೋಗ್ತೀನಿ. ಇಲ್ಲಿ ಫೋನ್ ಭಾಳ ಹುಷಾರಪ್ಪ, ಹುಷಾರು. ನಿಮ್ಗೊಂದು ಸತ್ಯ ಹೇಳ್ಬೇಕನ್ನಕತ್ತೀನಿ. ಏನಪ್ಪಾ ಅಂದ್ರ ಗಾಯ್ಸ್, ನಾ ₹1 ಇಲ್ದ ಬಂದಿನಿ. ಆದ್ರೆ ಹೆಂಗಂದ್ರ, ನಮ್ ದೋಸ್ತ ನನಗೆ ರೊಕ್ಕ ಕೊಡೋದೈತ, ಅವನು ರೊಕ್ಕ ಕೊಡೋ ಬದ್ಲಿ ಟಿಕೆಟ್ ತೆಗೆಸ್ಕೊಟ್ಬಿಟ್ಟನು. ಅದ್ರ ಸಂಬಂಧ ನಾನು ಜೈಬಿನ ₹1 ಹೋಗಿಲ್ಲ. ಅದಕ್ಕೆ ನಾ ಫ್ರೀ ಬಂದಿನಿ. ಯಾಕ ಫ್ರೀ ಬರಬಾರ್ದು? ಯಾಕಪ್ಪ ಅಂದ್ರ ಈ ಕಡೆ ದಂಡ ಹಾಕ್ತಾರು, ಈ ಕಡೆ ಮತ್ತೆ ವಿಡಿಯೋ ಮಾಡಾಕತ್ತೀನಿ. ಅದ್ರ ಸಂಬಂಧ ಮತ್ತ ಮುಕ್ಕಳಿ ಒಂದೆರಡು ಒದ್ದೀತಾರು. ಅದ್ರ ಸಂಬಂಧ ಫ್ರೀ ಒಳಗೆ ಬರಬಾರದು. ನನ್ನ ಕಡೆ ಟಿಕೆಟ್ ಐತಿ, ತೋರಿಸ್ತೀನಿ ನಿಮ್ಗೆ. ಗೈಸ್, ಇದ ನೋಡ್ರಿ ನನ್ನ ಟಿಕೆಟ್. ಅನ್ಸಾಗತ್ತಲ್ಲ ಟಿಕೆಟ್. ನಾ ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದೀನಲ್ಲ, ನಾವು ಟಿಕೆಟ್ ತಗೊಂಡ್ಬರ್ಬೇಕಾಗತ್ತ. ಇಲ್ಲಿಕಂದ್ರೆ ಈ ವಿಡಿಯೋ ನೋಡಿದ್ರೆ ದಂಗಿ ಬಿಡ್ತಾರ. ಅದ್ರ ಸಂಬಂಧ ಟಿಕೆಟ್ ತೋರ್ಸಾಕತ್ತೀನಿ, ನೋಡ್ಬೋಡ್ರಿ. ಈಗ ಯಾರು ಟಿಕೆಟ್ ಇಲ್ದ ಬರಾಕ್ ಹೋಗ್ಬೇಡ್ರಿ, ಭಾಳ ರಿಸ್ಕಿ. ಅದಕ್ಕೆ ಇಷ್ಟಕ್ಕೆ ಈಗ ಲಾಗ್ ಮುಗಿಸ್ತೀನಿ. ಮತ್ ಮುಂದಿನ ಲಾಗ್ನಾಗ ಸಿಗೋಣ ನಾಳೆ. ನೆಕ್ಸ್ಟ್